ಲೋಕಸಮರದ ಹೊತ್ತಲ್ಲೇ ಕೇಂದ್ರದ ವಿರುದ್ಧ ಅನುದಾನ ಕದನ ಆರಂಭ ಆಗಿದೆ. ಅನುದಾನ ತಾರತಮ್ಯವೇ ರಾಜ್ಯ ಸರ್ಕಾರಕ್ಕೆ ಹೊಸ ಅಸ್ತ್ರವಾಗಿ ಸಿಕ್ಕಿದೆ. ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ರಾಜ್ಯ ಸರ್ಕಾರದಿಂದ ನಮ್ಮ ತೆರಿಗೆ ನಮ್ಮ ಹಕ್ಕು ಪ್ರತಿಭಟನೆ ನಡೀತಾ ಇದೆ. ದೆಹಲಿಯಿಂದ ಸಂದೇಶ ರವಾನೆ ಮಾಡುವುದಕ್ಕೆ ಕೈ ಪಡೆ ಮುಂದಾಗಿದೆ. ಒಂದು ಕಡೆ ಕೆಲವರು ಹೇಳ್ತಾರೆ ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಹೇಳಿಕೆ ಇದೆ, ಅದನ್ನು ತೂಗು ಹಾಕುವುದಕ್ಕೆ ಸಾಗ್ ಹಾಕುವುದಕ್ಕೆ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅಂತ. ಆಕ್ಚುಲಿ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಡಿ.ಕೆ. ಸುರೇಶ್ ಕೊಟ್ಟಂತ ಹೇಳಿಕೆಯೇ ಕಾಂಗ್ರೆಸ್ಗೆ ಒಂಥರ ವರದಾನ ಆದಂತಾಗಿದೆ. ಒಂದು ರೀತಿ ಇಡೀ ದೇಶವೇ ಶ್ರೀರಾಮನ ಜಪದಲ್ಲಿ ಮಗ್ನವಾಗಿದೆ. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡದೇ ಇರೋ ಕೆಲಸವನ್ನ ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಒಂದು ಹೇಳಿಕೆ ಮಾಡಿದೆ. ಆ ಹೇಳಿಕೆಯ ನಂತರ ಈ ನನ್ನ ತೆರಿಗೆ ನನ್ನ ಹಕ್ಕು ನನ್ನ ಪಾಲು ಈ ಥರದ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನವರು. ಇವತ್ತು ಹೋರಾಟ ನಡೆಯುತ್ತೆ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಾವು ಕಟ್ಟುವಂಥ ತೆರಿಗೆ, ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುವಂಥ ತೆರಿಗೆ, ಅದರ ನ್ಯಾಯಯುತ ಪಾಲು ನಮಗೆ ಬೇಕು ಅಂತ ಆಗ್ರಹಿಸೋದು ಕೇಳೋದು ಇದು ತಪ್ಪಲ್ಲ. ಅದರಲ್ಲೂ ಕೂಡ ಫಿನಾನ್ಸ್ ಕಮಿಷನ್ಸ್ ಅಂತ ಏನಿರುತ್ತೆ, ಆ ಫಿನಾನ್ಸ್ ಕಮಿಷನ್ ಏನು ರೆಕಮೆಂಡ್ ಮಾಡುತ್ತೆ ಆ ತೆರಿಗೆ ಪಾಲನ್ನು ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚಾಗಿ ಆ ಕಮಿಷನ್ಗಳು ಯಾವಾಗ ರಾಜ್ಯಕ್ಕೆ ಬರ್ತವೆ ಅವರಲ್ಲಿ ಕೇಳಬಹುದು. ಆದರೆ ಇಲ್ಲಿ ನ್ಯಾಯ ಸಮ್ಮತಿ ಅಂದರೆ ಯಾವುದು ಅಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಕೊಡುವಂಥ ಯೋಜನೆಗಳ ಅನುದಾನ ಇದೆಯಲ್ಲ, ಆ ಯೋಜನೆಗಳ ಅನುದಾನದಲ್ಲಿ ನಮಗೆ ಹೆಚ್ಚಿನ ಪಾಲನ್ನು ಕೊಡಿ. ನಾವು ತೆರಿಗೆ ಕಟ್ತಾ ಇದ್ದೀವಿ, ಹೆಚ್ಚಿನ ತೆರಿಗೆಯನ್ನು ಕಟ್ತಾ ಇದ್ದೀವಿ, ಭಾಳ ಶಿಸ್ತಿನಿಂದ ತೆರಿಗೆಯನ್ನು ಕಟ್ತಾ ಇದ್ದೀವಿ. ಒಬ್ಬ ಶಿಸ್ತಿನಿಂದ ತೆರಿಗೆಯನ್ನು ಕಟ್ಟೋ ಅಂಥವನಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಥವಾ ಆತನಿಗೆ ನಿರಾಸೆ ಉಂಟು ಮಾಡಬೇಕು? ಪ್ರೋತ್ಸಾಹ ಕೊಡಬೇಕು. ಆದರೆ ಪ್ರೋತ್ಸಾಹ ಕೊಡೋ ಕೆಲಸ ಆಗ್ತಾ ಇಲ್ಲ ಯಾಕೆ? ಈ ಪ್ರಶ್ನೆಯನ್ನು ಕೇಳಲೇಬೇಕಾದಂಥದ್ದು. ಯಾಕಂದರೆ ನಮ್ಮದು ಒಕ್ಕೂಟ ರಾಷ್ಟ್ರ. ನಮ್ಮಲ್ಲಿ ಕೇಂದ್ರ ಸರ್ಕಾರ ಯೂನಿಯನ್ ಗೌರ್ಮೆಂಟ್ ಅಂತ ಇರುತ್ತೆ, ನಮ್ಮಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಥವಾ ರಾಜ್ಯ ಸರ್ಕಾರ ಅಂತ ಇರುತ್ತೆ. ಈ ರಾಜ್ಯ ಸರ್ಕಾರ ಆಗಾಗ ತನಗೆ ಅನ್ಯಾಯ ಆದರೆ ಕೇಂದ್ರ ಸರ್ಕಾರದ ಬಳಿ ಹೋಗಬೇಕು, ಕೇಳಬೇಕು. ಆ ಕೆಲಸ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.